ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ನಂತರ ನೋಡಿದಂತಹ ಪ್ರತಿಯೊಬ್ಬ ಭಕ್ತನಲ್ಲೂ ಒಂದು ಸಂದೇಹ, ಒಂದು ಪ್ರಶ್ನೆ ಹುಟ್ಟೋದು ಸಹಜ. ಯಾಕೆ ಬಾಲರಾಮನ ಮೂರ್ತಿ ಕಪ್ಪಾಗಿದೆ ಎಂದು. ಈ ಮೂರ್ತಿಯನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ರೋಮಾಂಚನವಾಗಿದ್ದು ನಿಜ. ಅಷ್ಟೇ ಅಲ್ಲ, ಶ್ರೀರಾಮನ ನಿಜವಾದ ಭಕ್ತರಿಗೆ ಈ ಮೂರ್ತಿಯನ್ನು ನೋಡಿದಾಗ ಸಂತೋಷ ಪಟ್ಟು ಮೈಯೆಲ್ಲ ಜುಮ್ಮನಿಸಿದ್ದು ಅಷ್ಟೇ ಸತ್ಯ. ಆದರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ, ಶ್ರೀರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯ ನಂತರ ಕಣ್ಣುಗಳಿಂದ ನೀರು ಹರಿದಿದ್ದು ಯಾಕೆ ಅನ್ನುವ ಪ್ರಶ್ನೆ. ಹೌದು, ಈ ಮೂರ್ತಿಯನ್ನು ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ರಾಮಲಲ್ಲಾನ ಕಣ್ಣುಗಳನ್ನು ನೋಡಿದಾಗ ಕಣ್ಣಲ್ಲಿ ನೀರು ಇರುವುದು ಕಂಡು ಬಂದಿತ್ತು. ಇದು ಎಷ್ಟು ನಿಜ ಅನ್ನೋ ಆ ಒಂದು ರೋಮಾಂಚನಕಾರಿ ರಹಸ್ಯವನ್ನ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನಿಜಕ್ಕೂ ನೀವು ರಾಮನ ಭಕ್ತರಾಗಿದ್ದರೆ ಈ ವಿಡಿಯೋ ಪ್ರಾರಂಭವಾಗುತ್ತಲೇ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ಇಡೀ ದೇಶ ರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮಲಲ್ಲಾನ ಪ್ರತಿಷ್ಠಿತ ಕಾರ್ಯಕ್ರಮಕ್ಕೆ ಎದುರು ನೋಡುತ್ತಿತ್ತು. ಇದರ ಜೊತೆಗೆ ವಿಗ್ರಹದ ಕೆತ್ತನೆಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಾಡಿರುವುದು ನಮಗೆ ಹೆಮ್ಮೆ ತರುವಂತಹ ಒಂದು ವಿಷಯವಾಗಿತ್ತು. ಈ ಒಂದು ವಿಗ್ರಹವನ್ನ ಕೆತ್ತನೆಗೆ ಬಳಸಲಾದ ಶಿಲೆ ಚಾಮರಾಜನಗರ ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಗುಜ್ಜೇಗೌಡಪುರದ ಹಾರೋಹಳ್ಳಿ ಗ್ರಾಮದಾಗಿದೆ. ಈ ರಾಮಲಲ್ಲಾ ವಿಗ್ರಹದಲ್ಲಿ ದೈವಿ ಕಳೆ ಭಕ್ತರನ್ನ ಮನಸೋರೆಗೊಳಿಸುತ್ತದೆ. ಈ ಮಧ್ಯೆ ರಾಮಲಲ್ಲಾ ವಿಗ್ರಹಕ್ಕೆ ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆಯನ್ನು ಯಾಕೆ ಬಳಸಲಾಗಿದೆ ಎಂಬ ಪ್ರಶ್ನೆ ಭಕ್ತರಲ್ಲಿ ಎದುರಾಗಿದೆ. ಈ ಶಿಲೆ ಬಳಸುವುದಕ್ಕೂ ಕಾರಣವಿದೆ ಸ್ನೇಹಿತರೆ. ಮೇಲ್ನೋಟಕ್ಕೆ ಈ ಕಲ್ಲು ಭೂಮಿಯ ಮೇಲೆ ಚಿಕ್ಕದಾಗಿ ಕಾಣಿಸುತ್ತಾದರೂ ಜೆಸಿಬಿ ತರಿಸಿ ಮಣ್ಣು ಬಗೆದಾಗ ಬೃಹತ್ ಗಾತ್ರದಲ್ಲಿ ಕಲ್ಲು ಹರಡಿಕೊಂಡಿರುವುದು ಪತ್ತೆಯಾಗಿತ್ತು. ಮಣ್ಣು ತೆಗೆದಂತೆಲ್ಲ ಅದರ ಗಾತ್ರವು ಅರಿವಿಗೆ ಬಂದಿತ್ತು. ಜೆಸಿಬಿ ಚಾಲಕ ಶ್ರೀನಿವಾಸ್ ಅವರ ಮೂಲಕ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಹಾರೋಹಳ್ಳಿಯ ಕೃಷ್ಣ ಶಿಲೆ ಪರಿಚಯವಾಗಿತ್ತು. ರಾಮಲಲ್ಲಾ ಮೂರ್ತಿಯ ಕೆತ್ತನೆಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಬಳಸಿಕೊಂಡಿರುವ ಶಿಲೆಯನ್ನ ಗುಜ್ಜೇಗೌಡನಪುರದ ಸಮೀಪದ ಹಾರೋಹಳ್ಳಿ ಗ್ರಾಮದ ನಿವಾಸಿ ಹನುಮಯ್ಯ ಅವರ ಪುತ್ರ ಎಚ್ ರಾಮದಾಸ್ ಅವರು ಗ್ರಾಮದಿಂದ 2 ಕಿಲೋಮೀಟರ್ ದೂರದ ಸರ್ವೆ ನಂಬರ್ 176 ಹಾಗೂ 177 ಜಮೀನಿನಿಂದ ಅಯೋಧ್ಯೆಗೆ ರವಾನಿಸಿದ್ದರು. ಕೃಷ್ಣ ಶಿಲೆ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಆಸಿಡ್ ಹಾಕಿದರೂ ಏನೂ ಕೂಡ ಆಗುವುದಿಲ್ಲ. ಇದಕ್ಕೆ ಬೆಂಕಿ ತಗುಲುವುದಿಲ್ಲ, ತುಕ್ಕು ಹಿಡಿಯುವುದಿಲ್ಲ, ಮಳೆ ಗಾಳಿ ಬಿಸಿಲನ್ನ ತಡೆದುಕೊಳ್ಳುವ ಶಕ್ತಿ ಈ ಕಲ್ಲಿಗಿದೆ. ಹಿಂದೆ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನು ಮಾಡಿದ ಎಚ್.ಡಿ. ಕೋಟೆಯ ಕೃಷ್ಣ ಶಿಲೆಯನ್ನೇ ಆಗ ಬಳಸಲಾಗಿತ್ತು ಹಾಗೂ ಅದನ್ನೇ ಬಳಸಿ ರಚಿಸಲಾಗಿತ್ತು. ಈ ಎಲ್ಲ ಕಾರಣದಿಂದಾಗಲೇ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹಕ್ಕೆ ಕೃಷ್ಣ ಶಿಲೆಯನ್ನೇ ಅರುಣ್ ಬಳಸಲು ಮುಂದಾಗಿದ್ದರು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ರಾಮಲಲ್ಲಾ ವಿಗ್ರಹವು ಕೊನೆಗೆ ಆಯ್ಕೆಯಾಗಿತ್ತು. ಇದಕ್ಕೆ ಕಾರಣ ಈ ವಿಗ್ರಹದ ಮುಖದಲ್ಲಿನ ತೇಜಸ್ಸು. ಇದರಲ್ಲಿ ಹೆಚ್ಚು ದೈವಿಕ ಭಾವವಿದೆ ಎಂಬುದು ತೀರ್ಪುಗಾರರ ಮನಗಂಡಿದ್ದರು. ಮಾನನೀಯ ಪ್ರಧಾನಿ ಮಂತ್ರಿಗಳೇ ಈ ಒಂದು ವಿಗ್ರಹಕ್ಕೆ ಸೈ ಎಂದಿದ್ದರು. ಪ್ರಾಣ ಪ್ರತಿಷ್ಠೆಯಾಗಿರುವ ವಿಗ್ರಹವು ಬಾಲರಾಮನದಾಗಿದೆ ಎಂಬುದು ಇಲ್ಲಿ ಗಮನಾರ್ಹ. ಅಂತೆಯೇ ಅರುಣ್ ಅವರ ಕೆತ್ತಿದ ವಿಗ್ರಹದಲ್ಲಿ ಮುಗ್ಧ ಮಗುವಿನ ಸುಂದರ ನೋಟವಿದೆ. ಬಾಲರಾಮ ದೇವರು ಸಾಕ್ಷಾತ್ ಮುಂದೆ ನಿಂತಿರುವಂತೆ ಕಾಣುವ ಮೂರ್ತಿಯನ್ನು ಅವರು ಕೆತ್ತಿದ್ದಾರೆ. ಅಲ್ಲದೆ ಹೆಚ್ಚು ನೈಜತೆಯಿಂದ ಕೂಡಿದೆ. ಅರುಣ್ ಅವರು ಕೆತ್ತಿರುವ 5 ವರ್ಷದ ಬಾಲರಾಮನ ಮೂರ್ತಿಯ ಕೈಯಲ್ಲಿ ಧನಸ್ಸು ಹಾಗೂ ಬಾಣವಿದೆ. ರಾಮನ ಮೂರ್ತಿಯು 51 ಇಂಚು ಎತ್ತರವಿದೆ. ಪ್ರಭಾವಳಿ ಸೇರಿದಂತೆ ಒಟ್ಟು ವಿಗ್ರಹ 8 ಅಡಿ ಎತ್ತರ ಹಾಗೂ 3 ಅಡಿ ಅಗಲವಿದೆ. ಇದು ತೇಜಸ್ಸಿನಿಂದ ಕಂಗೊಳಿಸುತ್ತಿದೆ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಸಿದ್ದ ರಾಮನ ವಿಗ್ರಹದ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಲಾಗಿತ್ತು. ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಅನೇಕ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನ ಅನುಸರಿಸಬೇಕಾಗುತ್ತದೆ. ಪ್ರಾಣ ಪ್ರತಿಷ್ಠಾಪನೆ ಮತ್ತು ಪೂಜೆ ಮುಗಿದ ನಂತರ ಮೂರ್ತಿಯ ಕಣ್ಣುಗಳಿಗೆ ಕಟ್ಟಿದ ಬಟ್ಟೆಯನ್ನ ತೆಗೆಯಲಾಗುತ್ತದೆ. ನಂತರ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನ ಪ್ರಾರಂಭಿಸಲಾಗುತ್ತದೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಮೂರ್ತಿಯ ಕಣ್ಣುಗಳಿಗೆ ಬಟ್ಟೆ ಕಟ್ಟುವುದು ಬಹಳ ಮುಖ್ಯ. ಈ ಸಮಯದಲ್ಲಿ ಪಂಡಿತರಿಂದ ಶಕ್ತಿಯುತ ಮಂತ್ರಗಳನ್ನ ಪಠಿಸಲಾಗುತ್ತದೆ. ಈ ವೇಳೆ ವಿಗ್ರಹಕ್ಕೆ ಒಂದು ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಸಮಯದಲ್ಲಿ ಕಣ್ಣುಗಳಿಂದ ತೀಕ್ಷ್ಣ ಕಿರಣಗಳು ಹೊರಬರಬಹುದು. ಇದರಿಂದ ವಿಗ್ರಹದ ಕಣ್ಣುಗಳ ಮೇಲೆ ಬಟ್ಟೆಯನ್ನ ಕಟ್ಟಲಾಗುತ್ತದೆ. ಮೂರ್ತಿಯ ಪ್ರತಿಷ್ಠಾಪನೆಯ ಸಮಯದಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟುವ ಸಂಪ್ರದಾಯವಿದೆ. ಪ್ರತಿಷ್ಠಾಪನೆಯ ನಂತರ ಕನ್ನಡಿಯನ್ನು ಮುಂದೆ ಇಟ್ಟು ಬಟ್ಟೆಯನ್ನ ತೆಗೆಯಲಾಗುತ್ತದೆ. ಬಟ್ಟೆ ತೆರೆದ ನಂತರ ವಿಗ್ರಹದ ಕಣ್ಣುಗಳಲ್ಲಿ ಅದೃಶ್ಯದ ಬೆಳಕು ಅಥವಾ ಮಹಾನ್ ಶಕ್ತಿ ಉತ್ಪತ್ತಿಯಾಗುತ್ತದೆ. ಅದು ಅತ್ಯಂತ ವೇಗದಿಂದ ಹೊರಗೆ ಬರುತ್ತದೆ. ಈ ವೇಳೆ ಯಾವುದೇ ವ್ಯಕ್ತಿ ಮುಂದೆ ಬಂದರೆ ಅವನಿಗೆ ಹಾನಿಯಾಗೋದು ಖಚಿತ. ಆದ್ದರಿಂದಲೇ ವಿಗ್ರಹದ ಕಣ್ಣುಗಳಿಂದ ಬಟ್ಟೆಯನ್ನು ತೆಗೆದಾಗ ಕನ್ನಡಿಯನ್ನು ಮುಂಭಾಗದಲ್ಲಿ ಇರಿಸಲಾಗುತ್ತದೆ ಮತ್ತು ಕೆಲವೊಮ್ಮೆ ಗಾಜು ಕೂಡ ಒಡೆದು ಹೋಗುತ್ತದೆ. ಹೀಗೆ ಗಾಜು ಒಡೆಯುವುದನ್ನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ರಾಮಲಲ್ಲಾನ ಕಣ್ಣುಗಳಿಂದ ಬಟ್ಟೆಯನ್ನು ತೆಗೆದಾಗ ಅಯೋಧ್ಯೆಯಲ್ಲಿ ದೊಡ್ಡ ಕನ್ನಡಿಯು ಮುರಿದಿತ್ತು. ಆದ್ರೆ ಈ ಒಂದು ವಿಷಯ ಎಲ್ಲೂ ಬಹಿರಂಗವಾಗಿರಲಿಲ್ಲ ಹಾಗೂ ಇದನ್ನ ಎಲ್ಲಿಯೂ ತೋರಿಸಲಾಗಿರಲಿಲ್ಲ. ಕಾರಣ ಇದನ್ನು ಗುಟ್ಟಾಗಿಯೇ ಇಟ್ಟಿದ್ದರು ಹಾಗೂ ಯಾರಿಗೂ ಹಾನಿಯಾಗಬಾರದು ಎನ್ನುವ ಉದ್ದೇಶದಿಂದ. ಅಷ್ಟೇ ಅಲ್ಲ, ಯಾವುದೇ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ಆ ಮೂರ್ತಿಯ ಕಣ್ಣಿನ ಸುತ್ತಲೂ ಚಿನ್ನದ ಕಡ್ಡಿಯಿಂದ ಕಾಡಿಗೆಯನ್ನು ಬಳಸಿ ಚುಚ್ಚಲಾಗುತ್ತದೆ. ಈ ಮೂಲಕವೇ ಆ ಕಲ್ಲಿನ ಮೂರ್ತಿಗೆ ಜೀವವನ್ನು ತುಂಬಲಾಗುತ್ತದೆ ಮತ್ತು ಇದನ್ನೇ ಪ್ರಾಣ ಪ್ರತಿಷ್ಠಾಪನೆ ಎನ್ನುತ್ತಾರೆ. ಹೌದು, ಹೀಗೆ ಮಾಡಿದಾಗ ಈ ಮೂರ್ತಿಯ ಕಣ್ಣುಗಳಲ್ಲಿ ಹೊಸ ಚೈತನ್ಯ, ಹೊಸ ಹೊಳಪು ಬರುತ್ತದೆ. ಅಲ್ಲದೆ ಈ ಕೃಷ್ಣ ಕಲ್ಲಿನ ವಿಶೇಷತೆ ಏನಂದ್ರೆ ವರ್ತುಲಾಕಾರದ ಭಾಗಗಳು ಹೀಗೆ ಮಾಡಿದಾಗ ಗಾಜಿನ ಹಾಗೆ ಹೊಳೆಯುತ್ತವೆ. ಅಂದ್ರೆ ನೀವು ಆಟ ಆಡುವ ಗೋಲಿಯನ್ನು ನೋಡಿರಬಹುದು. ಅದೇ ರೀತಿ ಕಣ್ಣುಗಳು ನೀರಿನಿಂದ ತುಂಬಿಕೊಂಡುವ ಹಾಗೆ ಕಾಣುತ್ತದೆ. ಇದೇ ಕಾರಣ ನೀವು ಈ ರಾಮಲಲ್ಲ ಅಂದ್ರೆ ಬಾಲರಾಮನ ಕಣ್ಣುಗಳಲ್ಲಿ ನೀರು ಹರಿಯುವ ಹಾಗೆ ಅಥವಾ ನೀರು ತುಂಬಿರುವ ಹಾಗೆ ಕಾಣುತ್ತದೆ. ಇದೇ ಕಾರಣ ನೀವು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಗೆ ಹೋಗುತ್ತಿದ್ದ ಹಾಗೆ ನೇರವಾಗಿ ಶ್ರೀ ರಾಮಲಲ್ಲಾನ ಮೂರ್ತಿ ನೋಡಿದರೆ ಅದರಲ್ಲೂ ಕಣ್ಣುಗಳನ್ನು ನೋಡಿದರೆ ಕಣ್ಣಲ್ಲಿ ನೀರು ಇರುವುದನ್ನು ನೀವು ಕಾಣಬಹುದು. ಈ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಮೂರ್ತಿಯಲ್ಲಿ ಹೊಸದೊಂದು ಚೈತನ್ಯ ಬಂದಿದೆ ಎಂದು ಖುದ್ದಾಗಿ ಈ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿಕೊಂಡಿದ್ದಾರೆ. ಅವರ ಪ್ರಕಾರ ನಿಜಕ್ಕೂ ಶ್ರೀರಾಮನೇ ಬಾಲರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಅನ್ನುವ ಮಟ್ಟಿಗೆ ಈ ಒಂದು ಮೂರ್ತಿ ಈಗ ಪ್ರತಿಷ್ಠಾಪನೆಗೊಂಡಿದೆ. ನಿಜಕ್ಕೂ ಇದು ರಾಮನ ಪವಾಡವೇ ಎಂದು ಖುದ್ದಾಗಿ ಅರುಣ್ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಗರ್ಭಗುಡಿಯ ರಚನೆ ಹಾಗೂ ದೇವಾಲಯದ ರಚನೆ ಕೂಡ ಈ ಒಂದು ಮೂರ್ತಿಗೆ ಅಷ್ಟೊಂದು ಚೈತನ್ಯ ಹಾಗೂ ಮೆರುಗು ನೀಡಿದೆ. ಮಂದಿರವು ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿದೆ. 380 ಅಡಿ ಉದ್ದ, 250 ಅಡಿ ಅಗಲ ಮತ್ತು 161 ಅಡಿ ಎತ್ತರವನ್ನ ಹೊಂದಿದೆ. ನಾಗರ ವಾಸ್ತುಶಿಲ್ಪವು ಉತ್ತರ ಭಾರತದಲ್ಲಿ ಹುಟ್ಟಿಕೊಂಡಿರುವ ದೇವಾಲಯದ ವಾಸ್ತುಶಿಲ್ಪದ ಶೈಲಿಯಾಗಿದೆ. ದೇವಾಲಯದ ಶಿಖರಗಳೆಂದೇ ಕರೆಯಲ್ಪಡುವ ಎತ್ತರದ ಪಿರಮಿಡ್ ಗೋಪುರಗಳನ್ನು ಹೊಂದಿದ್ದು ಮೇಲ್ಭಾಗದಲ್ಲಿ ಕಲಶವಿದೆ. ದೇವಾಲಯಗಳ ಕಂಬಗಳನ್ನು ಸಂಕೀರ್ಣವಾದ ವಿನ್ಯಾಸಗಳಿಂದ ಕೆತ್ತಲಾಗಿದೆ. ಗೋಡೆಯನ್ನ ಶಿಲ್ಪಗಳು ಮತ್ತು ಉಬ್ಬು ಶಿಲ್ಪಗಳಿಂದ ಅಲಂಕರಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥದ ಪ್ರಕಾರ ರಾಮ ಮಂದಿರವು 3 ಅಂತಸ್ತಿನದಾಗಿದ್ದು ಪ್ರತಿ ಮಹಡಿಯು 20 ಅಡಿ ಎತ್ತರವಿದೆ. ಒಟ್ಟು 392 ಕಂಬಗಳು ಹಾಗೂ 44 ಚಿನ್ನದ ಭಾಗಗಳನ್ನ ಹೊಂದಿದೆ. ಗರ್ಭಗೃಹವು ದೇವಾಲಯ ಒಳಗಿನ ಗೃಹವಾಗಿದ್ದು ಇಲ್ಲಿ ದೇವರನ್ನ ಪ್ರತಿಷ್ಠಾಪಿಸಲಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀರಾಮ ಬಾಲ್ಯ ರೂಪದಲ್ಲಿದೆ ಮತ್ತು ಮೊದಲ ಮಹಡಿಯಲ್ಲಿ ಶ್ರೀರಾಮ ದರ್ಬಾರ್ ಕೂಡ ಇದೆ. ನೋಡಿದಿರಾ ಸ್ನೇಹಿತರೆ ಆ ರಾಮನ ಲೀಲೆ? ಸ್ನೇಹಿತರೆ, ತಪ್ಪದೆ ಜೀವನದಲ್ಲಿ ಒಮ್ಮೆಯಾದರೂ ಅಯೋಧ್ಯೆಗೆ ಭೇಟಿ ಕೊಡಿ ಹಾಗೂ ಆ ರಾಮನ ದರ್ಶನವನ್ನು ನೋಡಿ ಹಾಗೂ ಆ ರಾಮನ ದರ್ಶನವನ್ನು ಪಡೆದು ನೀವು ಕೂಡ ಪುನೀತರಾಗಬಹುದು. ನಿಜಕ್ಕೂ ನೀವು ರಾಮನ ಭಕ್ತರಾಗಿದ್ದರೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳುತ್ತೀರಾ ಹಾಗೂ ಇದನ್ನ ಲೈಕ್ ಮಾಡುತ್ತೀರಾ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯುತ್ತೀರಾ ಎಂದು ಅಂದುಕೊಂಡಿದ್ದೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.